ಕನ್ಯಾ ರಾಶಿ ಕೂಡ 2ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದಾನೆ. ಶನಿ ಕೂಡ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ. ಒಂದು ಎಲ್ಲ ಗ್ರಹನೂ ಕೂಡ 6ನೇ ಮನೆಯಲ್ಲಿದ್ದಾರೆ ಕುಂಭರಾಶಿಯಲ್ಲಿ. ಅವರು ಕೂಡ ಕನ್ಯಾ ರಾಶಿಯಲ್ಲಿ ಪಾಪಿ ಏನಾರು ಅವರು ಕೂಡ ಲೂಸ್ ಆಗ್ಬೋದಾ? ಯಾಕಂದರೆ 6ನೇ ಮನೆಯಲ್ಲಿ ಸೂರ್ಯ ಗ್ರಹ ಇದ್ದಾನೆ, ವ್ಯಯಾಧಿಪತಿ. ಸೂರ್ಯನ ಜೊತೆ ಕುಜ ಗ್ರಹ ಇದ್ದಾನೆ, ಶತ್ರು ಗ್ರಹ, ರಾಹು ಗ್ರಹ ಇದ್ದಾನೆ, 3 ಪಾಪ ಗ್ರಹಗಳಿದ್ದಾವೆ. 6ನೇ ಮನೆ ಕೋಪ, ಜಗಳ, ಲೂಸ್. ಬುಧ ಗ್ರಹನೂ ಕೂಡ 6ನೇ ಮನೆ ಇದ್ದಾನೆ. ಮೆಂಟ್ಲಿಗಿಂಟ್ಲು ಆಯ್ತಾರ? ಯಾಕಂದರೆ 6ನೇ ಮೇಲೆ ಅಷ್ಟೊಂದು ಗ್ರಹ ಇರೋದ್ರಿಂದ ಮೆಂಟ್ಲು ಲೂಸಲ್ಲಿ ಆಗ್ಬೋದು. ಈ ಪಾ ಪಿ ಪೂ ಅನ್ನೋ ನೇಮ್ಗಳು ಯಾರು ಇಟ್ಕೊಂಡಿರಾ ಖಂಡಿತ ಲೂಸ್ ಥರ ಆಗ್ಬೋದು, ಖಂಡಿತ ಕೂಡ. ಯಾಕಂದರೆ ಯಾರ್ದೋ ಮನೆ ಒಲೆನ ಬಗ್ ಮಾಡೋಕ್ಕೆ ಹೋಗಿ ನಿಮ್ಮ ಮನೆಯೇ ಸುಟ್ಟಾಕಿಬೋದು 100%. ಯಾಕಂದರೆ ಇದೊಂದು ಮತ್ತು ಈ ಒಂದು ಯಾಕಂದರೆ 6ನೇ ರಾಶಾಧಿಪತಿ 6ನೇ ಮನೆಗೆ ಹೋಗಬಾರ್ದು. ಮೆಂಟ್ಲು ಅಂತ ಹೇಳ್ತಾರೆ, ಅಂದರೆ ಸ್ಟ್ರೋಕು BP ಎಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ಬುಧನೇ ನರಕ್ಕೆ ಸಂಬಂಧಪಟ್ಟಿದ್ದು, ಅದರಿಂದ BP ಸ್ಟ್ರೋಕ್ ಅವ್ರ ಮನೇಲಿ ಏನಾದ್ರು ಲೂಸ್ ಆಗಿರ್ತಾರೆ ಅಂತ ಹೇಳುತ್ತೆ. ಅದೇ ಥರ ಸೂರ್ಯಗ್ರಹನೂ ಕೂಡ ಅಷ್ಟಮಕ್ಕೆ ಹೋಗಬಾರ್ದಾಗಿತ್ತು. ಯಾಕಂದರೆ ಸೂರ್ಯನು ಅಷ್ಟಮ 6ನೇ ಮಲ್ಲಿದ್ದಾನೆ, ಕುಜನೂ 6ನೇ ಮಲ್ಲಿದ್ದಾನೆ. ಕುಜ, ಬುಧ, ರಾಹು 3 ಗ್ರಹ, ಅದ್ರ ಜೊತೆಗೆ ಕೇತುನು ಕೂಡ 6ನೇ ಮನೆ ನೋಡ್ತಾನೆ. ಈ 4 ಗ್ರಹಗಳಿಂದ ಈ ಕನ್ಯಾ ರಾಶಿಯವರು ಮೆಂಟ್ಲಾಗ್ತಾರ, ಲೂಸ್ ಆಗ್ತಾರ, ಇಲ್ಲ ಒಂದಲ್ಲೊಂದು ಪ್ರಾಬ್ಲಮ್ ಸಿಗಾಕ್ತಾರ. ಈ ಹೆಂಗಸ್ರುಗಳಿಗೆ ಬಾಯಿ ಜಾಸ್ತಿಗಳಿರ್ತವೆ, ಇವ್ರ ಬಾಯಿಗೆ ಏನಾದ್ರು ಮಣ್ಣಾಕೈತಾರ, ಇದೆಲ್ಲ ಈ ಥರದ ತೊಂದರೆಗಳಾಗ್ತವೆ. ಯಾರೆಲ್ಲ ಹೆಂಗಸ್ರುಗಳು ಜಾಸ್ತಿ ಮಾತು ಕಲ್ತಿದ್ರೆ ಖಂಡಿತ ಕೂಡ, ಇಲ್ಲ ಯಾರನ್ನಾರು ಉದ್ಧಾರ ಮಾಡಬೇಕು, ಯಾರನ್ನಾರು ಹಾಳು ಮಾಡ್ಬೇಕು ಅಂತಿದ್ರೆ ನಿಮ್ಮ ಮನೆ ಸರ್ವನಾಶ ಆಗುತ್ತೆ. ಯಾಕಂದರೆ ಇವಾಗ ಟೈಮ್ 40 ದಿವಸ ಖಂಡಿತ ಕೂಡ ಒಂದಲ್ಲ ಒಂದು 6 ಗ್ರಹನೂ ಕೂಡ 4 ಗ್ರಹಗಳು ಇಷ್ಟೊಂದು 6ನೇ ಮನೆಯಲ್ಲಿ ಇರಬಾರ್ದು. ಅಂದರೆ ಹೆಂಗೆ ಅಂದರೆ ಗೊತ್ತಾ, ಎಲ್ಲದಕ್ಕೂ ಸಿದ್ಧ, ಎಲ್ಲ ದರಿದ್ರ ಕೆಲಸ ಮಾಡೋಕ್ಕೂ ನಂಬರ್ 1 ಕ್ಯಾರೆಕ್ಟರ್ ಮಾಡ್ತಾರೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಕೊಲೆ ಮಾಡೋಕ್ಕೂ ಇಷ್ಟ, ಗಂಡನ ಬಿಟ್ಟು ಓಡೋಕ್ಕೂ ಇಷ್ಟ, ಹೆಂಡತಿ ಬಿಟ್ಟು ಹೋಗೋಕ್ಕೂ ಇಷ್ಟ, ಎಲ್ಲವೂ ಮಕ್ಳು ಮರಿನೂ ಬಿಟ್ಟು ಹೋಗ್ಬಿಡ್ತಾರೆ. ಬೇಕಾದ್ರೆ ರಾತ್ರಿ ದೇವನ ಥರ ತಿರುಗ್ತಾ ಇರ್ತಾರೆ, ಹುಚ್ಚಿಡ್ಕಿ ಥರ ತಿರುಗ್ತಾ ಇರ್ತಾರೆ, ಹುಚ್ಚು ಥರ ತಿರುಗ್ತಾ ಇರ್ತಾರೆ. ಯಾಕಂದರೆ ಈ 4 ಗ್ರಹಗಳು ಹಿಂಗೆ ಒಟ್ಟಿಗೆ ಇರಬಾರ್ದು. ಯಾಕಂದರೆ 4 ಪಾಪಗ್ರಹನೂ ಕೂಡ ಮೇಡಮ್ ಬುಧ ಗ್ರಹನ ಅಟ್ರಾಕ್ಷನ್ ಮಾಡ್ಕಿದ್ದೇವೆ. ಬುಧನೇ ರಾಶಾಧಿಪತಿ. ಯಾಕಂದರೆ ಕನ್ಯಾ ರಾಶಿಗೆ ಬಂದು ಬುಧನೇ 6ನೇ ಮನೆಗೆ ಹೋಗಿದೆ. ಅದು ದಶಮ ಸ್ಥಾನಾಧಿಪತಿ. ಕೆಲಸ ಅಂತ ಹೇಳಿ ಲೂಸ್ ಕೆಲಸನೂ ಮಾಡ್ತಾರೆ ಅಂತ ಹೇಳುತ್ತೆ. ಏನು ಹೇಳ್ತೀರಿ ಇದಕ್ಕೆ ಮೇಡಮ್? ಯಾಕಂದರೆ ಸೂರ್ಯನು 6ನೇವನಾಗ ಹೋಗಬಾರ್ದು, ರಾಹು ಹೋಗಬಾರ್ದು, ಕುಜ ಹೋಗಬಾರ್ದು, ಇದ್ರಲ್ಲಿ ಕೇತು. ಇವಾಗ ಚಂದ್ರ ದೃಷ್ಟಿನೂ ಕೂಡ 6ನೇ ಮೇಲೆ. ಈ 6 ಗ್ರಹಗಳು ಖಂಡಿತ ಕೂಡ ಈ ಕನ್ಯಾ ರಾಶಿಗೆ 6 ಗ್ರಹ ಪಾಪಗ್ರಹಗಳೇ ಬೀಳ್ತಾ ಇದ್ದಾವಲ್ಲ, ಏನು ಅನಿಸುತ್ತೆ ನಿಮಗೆ? 6 ಗ್ರಹ ಜೊತೆಗೆ ಗುರುಗ್ರಹನೂ ಕೂಡ ನೋಡ್ತಾ ಇದ್ದಾನೆ. 7 ಗ್ರಹಗಳಾಗಿದ್ದಾವೆ ಮೇಡಮ್. 7 ಗ್ರಹ, 6 ದೃಷ್ಟಿ, 3 ದೃಷ್ಟಿ, 4 ಗ್ರಹ. ಏನಾಗ್ಬೋದು ಕನ್ಯಾ ರಾಶಿಯವರು? ಕನ್ಯಾ ರಾಶಿಯವರು ಅವರು ಅಷ್ಟೇ. ಇವಾಗ ಸಿಂಹರಾಶಿಯವ್ರಿಗೆ ಸಿಂಹರಾಶಿ ಬಿಡಿ, ಜಗಳ ಪಗಳ ಎಲ್ಲ ಆಗ್ತಾ ಇದೆ. ಇವ್ರಂತೂ ಹುಚ್ಚನಾಗಿ ಕಡ್ದಂಗೆ ಆಗುತ್ತಲ್ಲ, ಇದಕ್ಕೆ ಏನು ಹೇಳ್ತಾ ಇದ್ದೀರಾ? ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ. ಅದರಲ್ಲೂ ಇವಾಗ ನೆಕ್ಸ್ಟ್ ಈ ಗ್ರಹಗಳು ಚೇಂಜ್ ಆದರೂ ಕೂಡ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅದು ಏನೇ ಮಾಡಿದ್ರು, ಇವಾಗ ಮುಂದೆ ಹಿಂದೆ ಏನೇ ಕೆಲಸ ಮಾಡಿದ್ರು, ಅದರೆಲ್ಲದರ ರಿಸಲ್ಟು ಈ ಒಂದು ತಿಂಗಳಲ್ಲಿ, ಒಂದು 40 ದಿನದಲ್ಲಿ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಮತ್ತೆ ಇಷ್ಟೊಂದು ಗ್ರಹಗಳಿದ್ರೆ ರೌಡಿಗಳಾಗೋದು, ಪರ್ಕಿಗಳಾಗೋದು, ಜಗಳ ಆಗೋದು, ಜಗಳ ತಂದಿಡೋದು, ಇಂಥ ಕೋತಿ ಕೆಲಸಗಳೆಲ್ಲ ನಿಮ್ಮ ಮನೇಲಿ ನಡೀತವೆ. ಖಂಡಿತ ಕೂಡ ನೋಡಿ, ಅಷ್ಟೆಲ್ಲ ಜನ ಹೀಗೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗೋದು. ಖಂಡಿತ ಕೂಡ ಯಾರೆಲ್ಲ ಕನ್ಯಾ ರಾಶಿಲಿ ಪಿ ಪೂ ಅಂತ ಇಸ್ಕೊಂಡು ಖಂಡಿತ ಕೂಡ ಪಾಪರಾಗ್ಬಿಡ್ತಾರೆ ಅಂತ ಹೇಳ್ತಾರೆ. 100% ಪಾಪಿಗಳಾಗ್ಬಿಡ್ತಾರೆ. ಏನಾದ್ರು ಕೆಟ್ಟ ಡಿಸಿಷನ್ ತಗೊಂಡ್ರೆ ಪಾಪಿಗಳಾಗ್ಬಿಡ್ತಾರೆ. ಮತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಇದು ವಾರ್ನಿಂಗ್ ಅಲ್ಲ, ಎಚ್ಚರಿಕೆ ಅಂತ ಹೇಳ್ತೀನಿ 100%. ಯಾಕಂದರೆ ಯಾರ ಅಪ್ಪನ ಮನೆ ಸೊತ್ತಲ್ಲ 12 ರಾಶಿ 27 ನಕ್ಷತ್ರ. ನನಗೂ ಸಾವು ಬಂದಾಗ ಹೋಗ್ಬೇಕು. ಆದರೆ ನಾನು ಕೂಡ ಯಮಧರ್ಮರಾಯನ ಸತ್ತಿದ್ದಾನೆ ಅಂದಮೇಲೆ ನಾನೇ ದೊಡ್ಡ ಕೋಲು ಅಲ್ಲ. 100% ಯಮನೇ ಊರನ್ನೇ ಸಾಯಿಸ್ತಾನೆ, ಅವನೇ ಸತ್ತೋಗಿರ್ತಾನೆ. ಖಂಡಿತ ಕೂಡ ಅವರೇ ಸತ್ತಿರ್ಬೇಕಾರೆ ನಾವಲ್ಲ. ಅದು ಯಾವ ಟೆಂಪಲ್ ಮೇಡಮ್ ಸತ್ತೋಗಿರೋದು? ಯಮಧರ್ಮರಾಯ ಸತ್ತಿರೋದು ಚಿದಂಬರಮಲ್ಲಿ ನಟರಾಜರೇ ಅವ್ರನ್ನ ಸಾಯಿಸ್ತಾರೆ. ಯಾಕಂದ್ರೆ ಮಾರ್ಕಾಂಡೇಯನ ಒಂದು ಇದಕ್ಕೋಸ್ಕರ, ಅವರ ಆಯಸ್ಸು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅಲ್ಲಿ